ಕರ್ನಾಟಕ ಪಬ್ಲಿಕ್ ಶಾಲೆ ದೈಹಿಕ ಶಿಕ್ಷಕ ಮನ್ಸೂರ್ ನಿವೃತ್ತಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಂದ ಬೀಳ್ಕೊಡುಗೆ ಸಮಾರಂಭ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಟಿಜಿ ಮನ್ಸೂರ್ ಅಹಮದ್ ರವರು ಇದೇ ಜುಲೈ 31ರಂದು ಸೇವಾ ನಿವೃತ್ತರಾಗಿದ್ದರು. ಶಿಕ್ಷಕ ಮನ್ಸೂರ್ ಅವರಿಗೆ ಶಾಲೆಯ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಮನ್ಸೂರ್ ಅವರು ಒಳಗಿನಿಂದಲೇ ಶಿಸ್ತಿನ ಬದುಕ, ಬೇರೆಯವರಲ್ಲಿ ಶ್ರದ್ಧೆ ಮತ್ತು ಶ್ರಮನಿಷ್ಠೆ ಬೆಳೆಸುವ ಕೆಲಸಕ್ಕೆ ಸದಾ ಕಟಿಬದ್ಧರಾಗಿದ್ದ ಟಿಜಿಎಂ ಸರ್ ತಮ್ಮ ವಿದ್ಯಾರ್ಥಿಗಳಿಗೆ ಟಿಜಿಎಂ ಸರ್ ಎಂದೇ ಪ್ರಸಿದ್ಧರಾಗಿದ್ದರು. ಅವರು ದಶಕಗಳ ಕಾಲ ಶಿಕ್ಷಕ ವೃತ್ತಿಯನ್ನ ನಿರ್ವಹಿಸಿದ್ದು ಅನೇಕ ತಲೆಮಾರಿನ ಮಕ್ಕಳಿಗೆ ದೈಹಿಕ ಮತ್ತು ನೈತಿಕ ಶಿಕ್ಷಣವನ್ನ ನಿಭಾಯಿಸಿ ಮಾದರಿ ಶಿಕ್ಷಕರಾಗಿ ಗುರುತಿಸಿಕೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಮನ್ಸೂರ್ ಅವರು, ಒಂದ್ ಕಡೆ ನಿವೃತ್ತಿ ಹೊಂದುತ್ತಿದ್ದೇನೆ, ಇದು ಒಂದ್ ಕಡೆ ಸಂತೋಷ, ಮತ್ತೊಂದ್ ಕಡೆ ದುಃಖ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಒಂದನ್ನ ಹೇಳೋದಕ್ಕೆ ಬಯಸ್ತೇನೆ. ಇಲ್ಲಿ ಓದಿದ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ಡಾಕ್ಟರ್, ಇಂಜಿನಿಯರ್ಗಳಾಗಿದ್ದಾರೆ. ನಾನು ಇಲ್ಲಿಗೆ ಬಂದು 35 ವರ್ಷವನ್ನ ಕಳೆದಿದ್ದೇನೆ. ನನ್ನ ಎಲ್ಲ ಸಹ ಶಿಕ್ಷಕರು ನನಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಎಂದಿದ್ದಾರೆ. ಹೊಂದ್ತಾ ಇರೋದು ಒಂದು ಕಡೆ ಸಂತೋಷನೂ ಆಗ್ತಾ ಇದೆ, ಮತ್ತೊಂದು ಕಡೆ ದುಃಖನೂ ಆಗ್ತಾ ಇದೆ. ಆದರೆ ಇದು ಸರ್ಕಾರಿ ನಿಯಮ, ಹೋಗಲೇಬೇಕು, ನಿಯಮವನ್ನು ಪಾಲಿಸಲೇಬೇಕು. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಅಂತಂದ್ರೆ, ನೀವು ಈ ಶಾಲೆಗೆ ಏನು ಆಯ್ಕೆ ಮಾಡ್ಕೊಂಡಿದ್ದೀರಿ, ನಿಜವಾಗ್ಲೂ ಭಾಗ್ಯಶಾಲಿಗಳು. ಇಲ್ಲಿ ಬೇರೆಲ್ಲ ಖಾಸಗಿ ಶಾಲೆಗಳಿಗಿಂತನೂ ಉತ್ತಮವಾದಂತಹ ಶಿಕ್ಷಣ ಸಿಗುತ್ತೆ. ಅಂತಹ ಶಿಕ್ಷಣವನ್ನು ಪಡೆಯೋದಕ್ಕೆ ನೀವು ಯಾವುದೋ ಜನ್ಮದ ಪುಣ್ಯವನ್ನು ಮಾಡಿದಿರಿ. ಇದು ಒಂದು ಪವಿತ್ರ ಭೂಮಿಯಲ್ಲಿ ಕಟ್ಟಿದ್ದಾರೆ. ಅದರಲ್ಲೂ ರಾಜರು ಫೌಂಡೇಶನ್ ಹಾಕಿರೋ ಅವರ ಹಸ್ತಗುಣ ಇರಬಹುದು. ಇಲ್ಲಿ ಪ್ರತಿ ವರ್ಷ ಬಹಳಷ್ಟು ಜನ ಡಾಕ್ಟರ್ಗಳಾಗ್ತಾರೆ. ವಿಶ್ವದ ಮೂಲೆ ಮೂಲೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ದೇಶಗಳಲ್ಲೂ. ಆದ್ರಿಂದ ನೀವು ಕೂಡ ಈ ಸಂದರ್ಭದಲ್ಲಿ ಉತ್ತಮವಾದಂಥ ವಿದ್ಯಾರ್ಥಿಗಳಾಗ್ತೀರಿ ಅಂತ ಹಾರೈಸ್ತಾ ಹೆಚ್ಚು ವೇಳೆನ ತಗೊಳ್ಳೋದಿಲ್ಲ. ಹೇಳೋದು ಬೇಕಾದಷ್ಟಿದೆ. 35 ವರ್ಷದ ಮೆಗಾ ಸೀರಿಯಲ್ ನಂದು. ನಾನು ಇಲ್ಲಿ ಬಂದಾಗ ಈ ಶಾಲೆ ಹೇಗೆ ಕಾಣ್ತಾ ಇತ್ತು ಅಂತಂದ್ರೆ, ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡ್ರೆ ನೇರವಾಗಿ ನಮ್ಮ ಶಾಲೆ ಒಂದು ಕಾಡಿನ ಮಧ್ಯದಲ್ಲಿದೆ ಅಂತ. ಅದಕ್ಕೇನೆ ಅಲ್ಲಿ ನನ್ನ ಶಾಲೆ ಊರಿಂದ ಆಚೆ ಹಳೆ ಕಾಲದ ಕುಟೀರದಂತೆ ಅಂಥೇಳಿ, ಕಾಡ ಮಧ್ಯ ಕುಟೀರದಂತೆ ಇಲ್ಲಿರುವ ಪ್ರತಿಯೊಬ್ಬ ಶಿಕ್ಷಕರು ದ್ರೋಣ, ವಿಶ್ವಾಮಿತ್ರರಂತೆ ಅಂತೇಳಿ ಒಂದು 4 ಸಾಲುಗಳನ್ನ ಬರೆದಿದ್ದೆ. ಆಗ ಆ ಒಂದು ನೆನಪುಗಳು ಹಾಗೆ ಉಳ್ಕೊಂಡಿದ್ದೇವೆ. ನನ್ನ ಜೀವನದ ಅತ್ಯಂತ ಅಮೂಲ್ಯವಾದಂತಹ ದಿನಗಳನ್ನ ನಾನು ಇಲ್ಲಿ ನಿರಂತರವಾಗಿ 35 ವರ್ಷಗಳ ಕಳೆದಿದ್ದೇನೆ. ಇನ್ನು ನಮ್ಮ ಶಿಕ್ಷಕ ಮಿತ್ರರೆಲ್ಲರೂ ನನಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಈ ಒಂದು ಊರಿನ ಈ ಒಂದು ಶಾಲೆಯ BMS ಅಂದ್ರೆ ಬಸಪ್ಪ ಮರಳಪ್ಪ ಶ್ರೀನಿವಾಸ ಶ್ರೇಷ್ಠಿಗಳು ಅವರು ಉತ್ತಮ. ಇನ್ನು ಇದೇ ವೇಳೆ ಸಹ ಶಿಕ್ಷಕರು ಮಾತನಾಡಿ, ಮನ್ಸೂರ್ ಸರ್ ಅವರು ತುಂಬಾ ಶಿಸ್ತಿನ ವ್ಯಕ್ತಿ. ಅವರು ಪ್ರತಿಯೊಂದು ವಿಚಾರದಲ್ಲಿಯೂ ಎಲ್ಲರಿಗೂ ತುಂಬಾ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ರು. ಇಂದು ಅವರು ನಿವೃತ್ತಿ ಹೊಂದುತ್ತಾ ಇರೋದು ಒಂದ್ ಕಡೆ ದುಃಖದ ಸಂಗತಿಯಾಗಿದೆ. ಆದರೆ ಇಂತಹ ಸಹೃದಯಿ ಶಿಕ್ಷಕರ ಜೊತೆ ನಾವು ಕೆಲಸ ಮಾಡಿದ್ದೇವೆ ಎಂದ್ರೆ ಅದು ಹೆಮ್ಮೆಯ ಸಂಗತಿಯಾಗಿದೆ. ನೋಡಿ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಸರ್ ಯಾರು? ಟಿಜಿಎಂ ಸರ್. ಓಕೆ,
TGM ಸರ್ ನಾನು ಬಂದ ದಿವಸ ಜಾಯಿನ್ ಆದಾಗ TGM ಸರ್ ಇರಲಿಲ್ಲ, ಮಾರನೇ ದಿವಸ ಬಂದರು. TGM ಮಾರನೇ ದಿವಸ ಬಂದು ಮತ್ತೆ ಪರಿಚಯ ಆಯಿತು. ಅಂದರೆ ಅಜಾನುಬಾಹು ಅಂತ ಒಂದೇ ನನಗೆ ಕಣ್ಣಿಗೆ ಕಟ್ಟಿದಂತಹ ಹಸನ್ಮುಖಿ, ಸದಾ ನಗ್ತಾ ಇರುವಂತಹ ಶಿಕ್ಷಕರು ಅಂದರೆ TGM ಸರ್. ಇದುವರೆಗೂ ವರ್ಷದ ಮೇಲೆ ಈಗ ಎಷ್ಟು 7 ತಿಂಗಳಾಯಿತು ನಾನು ಬಂದು. ಅಲ್ಲಿ ಈ ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದು ನಾನು ನೋಡೇ ಇಲ್ಲ. ನಗ್ತಾ ಇರ್ತಾರೆ, ಎಲ್ಲರ ಜೊತೆ ಬೆರೀತಾ ಇಡೀ ಒಂದು ನಮ್ಮ KPS ಶಾಲೆಯ ಒಂದು ಮಿನಿಯೇಚರ್ ಅಂತ ನಾವೇನು ಹೇಳ್ತೀವಿ ಅಥವಾ ಒಂದು ಡೈರಿ ಇದ್ದಂಗೆ ಅವರು. ನಾವು ಡೈರಿಲಿ ಎಲ್ಲ ವಿಷಯಗಳನ್ನ ಬರೆದಿರ್ತೀವಲ್ವಾ, ಆ ಡೈರಿ ಬೇಕಾಗೋದೇ ಇಲ್ಲ. TGM ಕೇಳಿಬಿಟ್ರೆ KPSನ ಎಲ್ಲ ವಿಚಾರಗಳು ತಿಳಿದು ಬಿಡ್ತವೆ. ಅದರಿಂದ KPSನ ಡೈರಿ ಅಂತಾನೆ ನಾನು ಹೇಳ್ಕೊಳ್ತಾ ಇರ್ತೀನಿ. ಅದರಿಂದ ಅಷ್ಟು ಚೆನ್ನಾಗಿ ಒಂದು ನಗ್ತಾ ಇನ್ನೂ ಅವರಿಗೆ ದೇವರು ಇನ್ನೂ ಚೆನ್ನಾಗಿ ಯಾವಾಗಲೂ ನಗ್ತಾ ಇರ್ರಿ ಅಂತ ಹೇಳೋದೇ ಬೇಡ. ನಾವು ಎಲ್ಲರಿಗೂ ಹೇಳ್ತೀವಲ್ವಾ, TGM ಹೇಳೋ ಅವಶ್ಯಕತೆನೇ ಇಲ್ಲ, ಯಾಕೆಂದ್ರೆ ಅವ್ರು ಯಾವಾಗಲೂ ನಗ್ತಾನೆ ಇರ್ತಾರೆ. ಆದ್ದರಿಂದ ಅವರ ಖಂಡಿತವಾಗ್ಲೂ ಅವರೊಂದು ಅಷ್ಟು 35 ವರ್ಷಗಳ ಸರ್ವೀಸನ್ನು ಒಂದೇ ಶಾಲೆಯಲ್ಲಿ ಮುಗಿಸಿದ್ದಾರೆ. ಆದರೆ ನಾವುಗಳು ಇನ್ನೂ 28 ವರ್ಷಗಳು, ಅಲ್ಲೇ 9ನೇ ಶಾಲೆ ನಂದು. ಅವಾಗ ಆಶ್ಚರ್ಯ ಆಗ್ಬಿಡುತ್ತೆ, ಒಂದೇ ಶಾಲೆಯಲ್ಲಿ ಇದಾರಲ್ವಾ, ಈ ಮಟ್ಟಕ್ಕೆ ವರ್ಕು ಮಾಡಿದ್ದಾರೆ ಅಂತ. ಅದರಿಂದ ಇಲ್ಲಿ ಈಗ ಅವರು ಅಷ್ಟು ಒಳ್ಳೆಯ ಒಂದು ಇಲ್ಲಿ ಎಲ್ಲ ಸ್ನೇಹವನ್ನ ಪ್ರೀತಿಯನ್ನ ಇಲ್ಲಿ ಗಳಿಸಿದ್ದಾರೆ. ಖಂಡಿತವಾಗ್ಲೂ ಯಾರೇ ಕೇಳಿದ್ರು TGM ಇದಾರಲ್ವ ಅಂತ ಮಕ್ಕಳು ಹೇಳಿದ್ರು. ಆ ರೀತಿಯಲ್ಲೇ ನನಗೂ ಕೇಳ್ತಾ ಇರ್ತಾರೆ. ಪ್ರತಿಯೊಂದು ಏನು ಕಲ್ಲು ಬಿಲ್ಡಿಂಗು, ಕಲ್ಲಿನಲ್ಲಿ TGM ಹೆಸರು ಖಂಡಿತ ಇದೆ. ಅವರಿಗೆ, ಅವರ ಕುಟುಂಬದವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸಿಗಲಿ. ಅವರ ನಿವೃತ್ತಿಯ ದಿನ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಹಾಗೂ ಸಹೋದ್ಯೋಗಿಗಳು ಹೃದಯ ಸ್ಪರ್ಶಿ ಮಾತುಗಳಿಂದ ಗೌರವ ಸಲ್ಲಿಸಿದ್ರು. ಅವರ ಶಿಸ್ತಿನ ದಾರಿ, ಪ್ರಾಮಾಣಿಕತೆಯ ಸೇವೆ ಹಾಗೂ ಮಾರ್ಗದರ್ಶನವನ್ನ ನೆನೆದು ಕಣ್ಣೀರು ಹಾಕಿದ ವಿದ್ಯಾರ್ಥಿಗಳು ಅವರ ಅನುಭವವನ್ನ ಹೊರಹಾಕಿದ್ರು. ಏನ್ ಹೇಳ್ಬೇಕು ಅಂದ್ರೆ, ಸರ್ ಹೆಂಗೆ ಅಂದ್ರೆ ಫುಲ್ ಡೌನ್ ಟು ಅರ್ತ್ ಇದ್ದಂಗೆ. ಅವ್ರು ಯಾರೇ ಆಗ್ಲಿ ಇವ್ರ ಮೇಲು ಇವ್ರ ಕೀಳು ಅಂತ ಯಾವತ್ತೂ ಸಹ ನೋಡಿಲ್ಲ. ನಾನ್ ಸ್ಟೂಡೆಂಟ್ ಆಗಿದ್ದಾಗಿಂದನೂ ಇವತ್ತಿನವರೆಗೂ ಸರ್ನ ನೋಡ್ತಿದ್ದೀನಿ. ಅವ್ರು ಯಾವತ್ತೂ ನಿಮ್ಗೆ ಸರ್ ನನ್ಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಅವ್ರ ಹತ್ರ ಪಕ್ಕ ಒಂದು ಯಾವ್ದಾದ್ರು ಒಂದು ಸೊಲ್ಯೂಷನ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ನಮ್ಮ ಮನೇಲಿ ಇವಾಗ ಯಾರ್ದಾರ ನಮ್ಮ ಅಪ್ಪಂಗೆ ಆಗ್ಲಿ ಶುಗರ್ ಇದೆ, ಜಾಸ್ತಿ ಆಯ್ತು ಅಂತ ಅನ್ಕೊಳ್ಳಿ, ಸರ್ ಹಿಂಗೆ ಶುಗರ್ ಜಾಸ್ತಿ ಆಯ್ತು ಈ ತರ ಮಾಡಮ್ಮ, ಫುಲ್ ಸೊಲ್ಯೂಷನ್ ಅವ್ರ ಹತ್ರ ಇರುತ್ತೆ. ನಿಜ ನನ್ಗೆ ಏನ್ ಬೇಜಾರಾಗ್ತಿದೆ ಅಂದ್ರೆ, ಇವಾಗ ಆ ತರ ಒಬ್ರು ಸೊಲ್ಯೂಷನ್ ಕೊಡೋರು ಇಲ್ವಲ್ಲ. ನನ್ ನಿಜವಾಗ್ಲೂ ಅವತ್ ಸಂಡೇ TGM ಸರ್ ಫ್ಯಾಮಿಲಿದೆಲ್ಲ ಮನೆ ಕರೆಸ್ಬಿಟ್ಟು ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ ಅವ್ರು ನಿವೃತ್ತಿ ಆಗ್ತಿರೋದು. ಯಾಕೆಂದ್ರೆ ಆತರ ಒಬ್ರು ಸೊಲ್ಯೂಷನ್ ಕೊಡೋ ಸರ್ ಮುಂದೆ ನಮ್ ಜೊತೆ ಇರಲ್ವಲ್ಲ ನಮ್ ಜೊತೆ ಅಂತ ನಿಜವಾಗ್ಲೂ ಬೇಜಾರಾಗ್ತಿದೆ. ಸರ್ ಹೆಂಗೋ ಅವ್ರ ಫ್ಯಾಮಿಲಿ ಕೂಡ ಹಂಗೆ. ಇದೇ ತರ ನಾವು ಒಂದ್ ವಿಚಾರದಲ್ಲಿ ಕೋಟಗೆರೆ ಕುಟುಕ್ನಳ್ಳಿ ಅಂತ ಒಂದ್ ಊರಿಗೆ ಹೋಗ್ಬೇಕಾಗಿತ್ತು. TGM ಸರ್ ಫ್ಯಾಮಿಲಿ ಜೊತೆನೆ ಹೋಗ್ಬೇಕಿತ್ತು. ಅವಾಗ ಹೆಂಗಪ್ಪ ಹೋಗೋದು ನಮ್ ಸರ್ ಜೊತೆ ಅನ್ನೋ ಫೀಲ್ ಇತ್ತು. ಬಟ್ ಆ ದಿನನ ನಾವು 3 ವರ್ಷ ಆಯ್ತು ಈಗ ಹೋಗ್ ಬಂದು. ಆ ದಿನನ ನಾವ್ ಇವತ್ತು ಮರೆಯಕ್ಕಾಗಲ್ಲ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ವಿ. TGM ಸರ್ ಆಗಿರ್ಬೋದು, ಅವ್ರ ವೈಫ್ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಪ್ರತಿಯೊಬ್ಬರು ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. TGM ಸರ್ ಹೆಂಗೋ ಅವ್ರ ಫ್ಯಾಮಿಲಿ ಪೂರ್ತಿ ಹಂಗೆ. ಇನ್ನು ನಿವೃತ್ತಿ ಎಂಬುದು ಪದವಿ ವರ್ತನೆಗಷ್ಟೇ ಎಂಬಂತೆ TGM ಸರ್ ಶಿಕ್ಷಕರಾಗಿ ಸೇವೆ ಮಾಡಿದ್ದು ಮಾತ್ರವಲ್ಲದೆ, ಶಿಕ್ಷಕರ ಹೃದಯದಲ್ಲಿ, ವಿದ್ಯಾರ್ಥಿಗಳ ನೆನಪಿನಲ್ಲಿ ಮತ್ತು ಸಹೋದ್ಯೋಗಿಗಳ ಗೌರವದಲ್ಲಿ ಅವರು ಸದಾ ಜೀವಂತವಾಗಿರ್ತಾರೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.